ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಒಂದು 10 ನಿಮಿಷ ಅಕ್ಕ ನಾನು ಬರ್ತೆ ಈಗ ಆಯ್ತು 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 ಸರ್, ನಮ್ಮ ಪರಿಸ್ಥಿತಿಯನ್ನು ಕೇಳಿದ್ರೆ ನಾವೆಲ್ಲ ಇಲ್ಲಿ ಕೃಷಿಕರು. ಬಹಳ ವರ್ಷದಿಂದ ನಾವು ಹೈನುಗಾರಿಕೆ ಮಾಡ್ತಾ ಇತ್ತು. ಈ ಹಿಂದೆ ಹೈನುಗಾರಿಕೆ ಮಾಡುವುದೇನು ಕೇಳಿದ್ರೆ ನಮಗೆ ರೋಡ್ ಮಾರ್ಗ ಇಲ್ದಿದ್ದವಾಗ ನಮ್ಮ ಕುಂದಾಪುರದಕ್ಕೆ ನಾವು ಆ ಹಾಲನ್ನು ನಾವು ದೋಣಿಯ ಮುಖಾಂತರ ಕುಂದಾಪುರಕ್ಕೆ ನಾವು ಹಾಲನ್ನು ಸಾಗಿಸ್ತಾ ಇದ್ವಿ. ಈಗ ಯಾರು ಕೂಡ ದೋಣಿ ಮಾರ್ಗದಲ್ಲಿ ಹಾಲನ್ನು ಪರ್ಚೇಸ್ ಮಾಡೋರಿಲ್ಲ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಡೈರಿಯ ವ್ಯವಸ್ಥೆ ಇತ್ತು. ನಮ್ಮಲ್ಲೂ ಕೂಡ ಡೈರಿ ವ್ಯವಸ್ಥೆ ಇತ್ತು. ಆದರೆ ನಮಗೆ ಇಲ್ಲ 50 ಮನೆಗೆ ರೋಡಿನ ಮಾರ್ಗ ಇಲ್ಲ. ನಮಗೆ ನಡೆದಾಡಕ್ಕೆ ಮಾರ್ಗ ಇಲ್ಲ. ರೋಡಿನ ವ್ಯವಸ್ಥೆ ಇಲ್ದಿದ್ದಕ್ಕೋಸ್ಕರ ನಮ್ಗೆ 1.5 ಕಿಲೋಮೀಟರ್ ಡೈರಿ ಹೋಗ್ಲಿಕ್ಕೆ. ಆದರೆ ನಾವು ಹೈನುಗಾರಿಕೆಯಿಂದ ನಮಗೆ ಪ್ರತಿಯೊಂದು ದಿನವೂ ನಾವು ಪೇಪರಲ್ಲಿ ನೋಡ್ತೇವೆ, ಟಿವಿ ಮಾಧ್ಯಮದಲ್ಲಿ ನೋಡುತ್ತೆ. ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ರು ಕೃಷಿಕರಿಗೆ. ಹೈನುಗಾರಿಕೆಯಲ್ಲಿ ಉತ್ತಮ ಲಾಭ ಇದೆ, ಪ್ರೋತ್ಸಾಹ ಧನ ಕೊಡ್ತಾ ಇದ್ರು ಅಂತ ನಮ್ಮ CM ಅವರು ಅಲ್ಲೇ ಘೋಷಣೆ ಮಾಡ್ತಾ ಇದ್ರು. ರೈತರಿಗೆ ಸಹಾಯಧನ ಹೆಚ್ಚಿಗೆ ಇತ್ತಣಿ. ಆದ್ರೆ ನಮಗೆ ಸಹಾಯಧನ ಕೇಳಿದ್ರೆ ನಾವೆಲ್ಲರೂ ಇವತ್ತಿನ ದಿವಸದಲ್ಲಿ ಈಗ ಒಂದು 6-7-8 ವರ್ಷದಿಂದ ಹೈನುಗಾರಿಕೆಯನ್ನು ಬಿಟ್ಟು ಬಿಡುತ್ತೆ. ಯಾಕೆ ಬಿಟ್ಬಿಡುತ್ತೆ ಕೇಳಿದ್ರೆ, ನಮ್ಮ ದನಕ್ಕೆ ಆರೋಗ್ಯ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಕೂಡ ಒಂದು ಡಾಕ್ಟರ್ ಬರುವಂತ ವ್ಯವಸ್ಥೆನೂ ಇಲ್ಲ. ಡಾಕ್ಟರ್ ಕೂಡ ಬರುವುದಿಲ್ಲ ಪಶುಸಂಗೋಪನೆಗೆ. ಹಾಗೆ ನಮ್ಗೆ ಡೈರಿಯಲ್ಲಿ ಹಾಲು ಹೊತ್ಕೊಂಡು ಹೋಗ್ಲಿಕ್ಕೂ ಕೂಡ ಕಿಲೋಮೀಟರ್ ಗಟ್ಟಲೆ ನಮ್ದು 10-15 ಲೀಟರ್ ಹಾಲನ್ನು ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ಲಿಕ್ಕೆ ವಾಹನದ ವ್ಯವಸ್ಥೆ ಇಲ್ದಿಗೋಸ್ಕರ, ಮಾರ್ಗದ ವ್ಯವಸ್ಥೆ ಇಲ್ದಿಗೋಸ್ಕರ ವಾಹನ ಬರ್ತಾ ಇಲ್ಲ. ವಾಹನ ಬಂದವಾಗ ನಾವು ಇಲ್ಲಿಂದ ಡೈರಿಯಲ್ಲಿ ಹಾಲು ಹೊತ್ಕೊಂಡು ನಡೆದಾಡ್ಕೊಂಡು ಡೈರಿ ಹೋಗಿ ಬಪ್ಪರೊಳಗೆ ಅಲ್ಲಿ ಡೈರಿಯ ಟೈಮಿಂಗ್ಸ್ ಅನ್ನ ಇರುತ್ತೆ. ದಿನಕ್ಕೆ 1 ಗಂಟೆ ಟೈಮ್, ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಹಾಲು ತಗೊಂಡು ಆ ಹಾಲನ್ನು ಏನಾಗುತ್ತೆ, ನಾವು ಹೋಗೋರೊಳಗೆ ಡೈರಿ ಕ್ಲೋಸ್ ಆಗಿರುತ್ತೆ. ವಾಪಸ್ ಹೊತ್ಕೊಂಡು ಬರುದು. ಅವ ನಮ್ಗೆ ಇಲ್ಲಿಗ ಹೈನುಗಾರಿಕೆಯೂ ನಿಂತು ಹೋಯ್ತು. ಆ ಹೈನುಗಾರಿಕೆಯಿಂದ ನಮ್ಗೆ ಬಹಳಷ್ಟು ಕೃಷಿಕರಿಗೆ ಗದ್ದೆಗೆ ಸಾವಯವ ಗೊಬ್ಬರವನ್ನ ಹಾಕ್ಲಿಕ್ಕೆ ನಮ್ಗೆ ಗೌರ್ಮೆಂಟ್ ರಹಿತ ಗೊಬ್ಬರ, ನಮ್ಗೆ ಈ ರಾಸಾಯನಿಕ ಗೊಬ್ಬರ ಬಳಸುವುದನ್ನು ಬ್ಯಾನ್ ಮಾಡಿ ನಮ್ಗೆ ಈ ಕೊಟ್ಟಿಗೆ ಗೊಬ್ಬರವನ್ನು ನಾವು ಅಳವಡಿಸ್ಲಿಕ್ಕೆ ಅದು ಕೂಡ ನಮ್ಗೆ ಕಷ್ಟ ಆಯ್ತು. ಇವತ್ತಿನ ದಿವಸ ನಾವು ಎಲ್ಲ ಹಟ್ಟಿ ಬಾಗ್ಲಾಗ್ತದೆ. ನಮ್ಗೆ ಹೈನುಗಾರಿಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅನುದಾನ ಕೊಡ್ತಾರೆ, ತುಂಬಾ ಪ್ರೋತ್ಸಾಹಧನ ಕೊಡ್ತಾರೆ, ಆದ್ರೆ ಮಾರ್ಗದ ವ್ಯವಸ್ಥೆ ಇಲ್ಲ ನಮ್ಗೆ. ಹಾಗಾಗಿ ನಾವು ಅದನ್ನು ಕೂಡ ಎಲ್ಲ ನಾವು ಉದ್ಯೋಗ ಕಳ್ಕೊಂಡು ಇವತ್ತಿನ ದಿವಸ ಬರೀ ಕೂಲಿ ನಾಲಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತಾ ಇತ್ತು ಸರ್. ಹಾಗೆ ನಮ್ಗೀಗ ಮೊನ್ನೆ ಒಂದು ಪರಿಸ್ಥಿತಿಯಲ್ಲಿ ಆಂಬುಲೆನ್ಸ್ ಅಲ್ಲ, ನಾವು ಒಬ್ರನ್ನ ಪೇಷಂಟ್ ಅನ್ನ ಇಲ್ಲಿ ಎಮರ್ಜೆನ್ಸಿ, ಅವರಿಗೆ ಹೃದಯಘಾತ ಸಮಸ್ಯೆ ಇತ್ತು, ಅವಾಗ ಕರ್ಕೊಂಡು ಹೋಗ್ಬೇಕಿತ್ತು. ನಮ್ಗೆ ಮಾರ್ಗ ಇಲ್ದಿದ್ದಕ್ಕೋಸ್ಕರ ಈಗ ಉದ್ದಿನ ಗಿಡ ಎಲ್ಲ ಕಿತ್ತಾಯ್ತು ಅಂತ ಹೇಳಿ ಗದ್ದೆ ಬೈಲಿಂದ ಗಾಡಿ ಹಾರಿಸ್ಕೊಂಡು ಬಂತು. ಒಂದಿಷ್ಟು ಜನ ಅಲ್ಲಿ ಪರಿಸರದ ಕೃಷಿಕರು ನಮ್ಗೆ ತುಂಬಾ ಬೈದ್ರು. ಯಾಕಂದ್ರೆ ನೀವು ಯಾಕೆ ಮಧ್ಯ ಗದ್ದೆಲೆಲ್ಲ ಗಾಡಿ ಹಾಕೊಂಡಿದ್ರೆ, ನಾಳೆ ಅದನ್ನೇ ನೀವು ರೋಡ್ ಮಾಡ್ಕೊಳ್ಬಹುದು. ನಮ್ಗೆ ಅನಿವಾರ್ಯ ಪರಿಸ್ಥಿತಿ, ಹೊತ್ಕೊಂಡು ಹೋಗುವಂತ ಸಾಮರ್ಥ್ಯ ಇಲ್ದಿದ್ದಕ್ಕೋಸ್ಕರ ಗಾಡಿಯವರು ಆಂಬುಲೆನ್ಸ್ ಡ್ರೈವರಿಗೆ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಂಡು ಮನೆಯವರೆಗೆ ಗದ್ದೆ ಬೈಲಂಗೆಲ್ಲ ಗಾಡಿ ಹಾರಿಸ್ಕೊಂಡು ಅವ್ರನ್ನ ಕರ್ಕೊಂಡು ಹೋಯ್ತು. ಆದ್ರೆ ಅದು ಕೂಡ ನಮ್ಗೆ ಕಷ್ಟ ಸಂಗತಿ. ಅದಕ್ಕೆ ನಮ್ಗೆ ಆದಷ್ಟು ಬೇಗ ಒಂದು MP ಫಂಡ್, ಯಾವ್ದಾದ್ರು ಒಂದು ದೊಡ್ಡ ಮಟ್ಟದ ಫಂಡರ್ ಸಚಿವರಾಗ್ಲಿ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಯಾರಾದ್ರೂ ಕೂಡ ನಮ್ಗೆ ಸಹಕರಿಸಿ ನಮ್ಮ ಒಂದು ಈ ಒಂದು ಕಷ್ಟದಿಂದ ನಮ್ಗೆ ಒಳ್ಳೆ ಸೌಕರ್ಯ ಕೊಡ್ಬೇಕನ್ನಳಿ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತಿದ್ದೆ.